ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ನನ್ನ ನೋಡ್ತಿದ್ದ ಹಾಗೆ ಗೊತ್ತಾಗಿರ್ಬೇಕಲ್ಲ ಕಂಪ್ಲೇಂಟ್ ಯಾವ ಕಡೆಯಿಂದ ಹೋಗಿದೆ ಅಂತ. ನಿನ್ ತಪ್ಪಿಗೆ ಈ ಶಿಕ್ಷೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಈಗಲೂ ನಿನ್ಗೊಂದು ಅವಕಾಶ ಕೊಡ್ತೀನಿ. ವಸುಧಾ ವಿಷಯದಲ್ಲಿ ನಾನು ಹೇಳ್ದ ಹಾಗೆ ಕೇಳ್ಕೊಂಡು ಹೋಗ್ಬೇಕು. ನೀನು ಅವ್ರ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ. ಆಗ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ. ನೋಡು, ಅವ್ರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಅಂತೆಲ್ಲ ಕನ್ಸ್ ಕಾಣ್ಬೇಡ. ಯಾರಿಂದ ಏನು ಮಾಡೋಕ್ಕಾಗಲ್ಲ. ಈಗ ನಿನಗೆ ಸಹಾಯ ಮಾಡಕ್ಕಿರೋದು ವಸುಧಾ ಮಾತ್ರ. ಏ ಕೀರ್ತಿ, ನಿನ್ ಕಣ್ಣಿಗೆ ನಾನೇನ್ ಪುಕ್ಲಂತರ ಕಾಣಿಸ್ತಾ ಇದ್ದೀನಾ? ಹೆದರ್ಕೋಬೇಕಾಗಿರೋದು ನೀನು, ಅದು ನಮ್ ಬಾಸ್ಗೆ. ನೀನ್ ನಮ್ ಬಾಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ವಸುಧನ್ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ನಡೆಸ್ತೀನಿ. ಆಗ ಈ ಜಾಗ, ಈ ಟೆನ್ಷನ್ ಯಾವುದೂ ಇರೋದಿಲ್ಲ. ನಾನು ಮಾತಾಡಕ್ ಬಂದಿರೋದು ನಿನ್ನ ವಿಷಯ. ಒಂದ್ಸಲ FIR ಫೈಲ್ ಆಯ್ತು ಅಂದ್ರೆ ಆಮೇಲೆ ನೀನ್ ತಿಪ್ಪರ್ಲಾಗ ಹಾಕಿದ್ರು ಹೊರಗೆ ಬರೋದಕ್ಕಾಗೋದಿಲ್ಲ. ಯೋಚನೆ ಮಾಡು. ಯೋಚನೆ ನೀನ್ ಮಾಡು, ನಾನ್ ಡಿಸೈಡ್ ಮಾಡ ಹಾಗಿದೆ. ಅವಳು ನನಗೆ ಬೇಕಾಗಿಲ್ಲ. ಒಂದ್ ವೇಳೆ ನೀನ್ ನಮ್ಮ ಬಾಸನ್ ಮದ್ವೆಯಾಗಿ ಅವ್ರ ಹೆಂಡತಿಯಾಗಿ ಬಂದು ಈ ಮಾತು ಹೇಳಿದ್ರೆ ನಿನ್ ಮಾತಿಗೆ ಮರ್ಯಾದೆ ಕೊಡ್ತಿದ್ದೆ. ಈಗ ನೀನೇನೇ ಬಡ್ಕೊಂಡ್ರು ಬೆಸ್ಟ್. ವಸುಧಾ ನಿನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ. ಅವಳಿಗೆ ಮೋಸ ಮಾಡ್ಬೇಡ. ಅವಳಿಗೋಸ್ಕರ ನನ್ನ ಲೈಫ್ ಹಾಳು ಮಾಡ್ಕೊಳ್ಳ ಹೇಳು? ಏನೋ ಅವಳಿಂದ ದುಡ್ಡು ಬರುತ್ತೆ, ನನ್ನ ಲೈಫ್ ಕೂಡ ಸೆಟ್ಲ್ ಆಗತ್ತೆ ಅಂತ ಇಷ್ಟೆಲ್ಲ ಮಾಡಿದೆ. ಇವಾಗ ಅವಳಿಂದ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದ್ಮೇಲೆ ಅವಳನ್ನ ಬಿಟ್ಟಾಗ್ತಾ ಇರೋದಷ್ಟೇ. ಹಾಗಾದ್ರೆ ಹೆಣ್ಣು ಅಂದ್ರೆ ನಿನ್ ಪಾಲಿಗೆ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಬಿಸಾಕ್ತಾ ಇರ್ಬೇಕಷ್ಟೇ. Hello. Excuse me, sir. ಸಂತೋಷದ ವಿಷಯನ ಹಂಚ್ಕೊಳ್ಳದೆ ಹೋದ್ರೆ ಸಂಬಂಧಗಳಿಗೆ ಏನು ವ್ಯಾಲ್ಯೂ ಇರುತ್ತೆ ಹೇಳಿ ಸರ್? ನನ್ನ ಮದುವೆ ಆಯ್ತು ಅನ್ನೋ ವಿಷಯ ನಿಮಗೆ ಗೊತ್ತಿದ್ರು ಅದನ್ನ ಹೇಳಬೇಕಾಗಿದ್ದು ನನ್ನ ಡ್ಯೂಟಿ ಅಲ್ವಾ ಸರ್? ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಎಲ್ಲರನ್ನು ಕರೆಸಿ ಸಿಹಿ ಊಟ ಹಾಕ್ಸೋ ಅಷ್ಟು ಪುರ್ಸೋತಿರ್ಲಿಲ್ಲ ಅನ್ನೋದನ್ನ ನಿಮಗೆ ಸಪ್ರೇಟ್ ಆಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಸ್ವೀಟ್ ತಂದಿದ್ದೀನಿ.
ಬೇಜಾರು ಮಾಡ್ಕೋಬೇಡಿ ಸರ್. ಕೀರ್ತಿ ಎಲ್ಲಿಗೆ ಸೇರ್ಬೇಕೋ ಸೇರಿದಾಳೆ. ನಾನು ಮೊದ್ಲಿಂದ ಅವಳನ್ನು ಲವ್ ಮಾಡ್ತಿದ್ದೆ. ಇದೆಲ್ಲ ಒಂದಷ್ಟು ದಿನ ಕ್ರಾಸ್ ಕನೆಕ್ಷನ್ ಆಗಿತ್ತು, ನಿಜ. ಹಾಗನ್ ಮಾತ್ರಕ್ಕೆ ಅವಳು ನಿಮ್ಮೋಳು ಅಂತ ಅಂದ್ಕೊಳಕ್ ಆಗೋದಿಲ್ಲ ಅಲ್ವಾ ಸರ್? ಸಿಟ್ಟು ಬಂದಿದೆ ಅಂತ ಗೊತ್ತಾಗ್ತಿದೆ ಸರ್. ಆದ್ರೆ ನೋ ಯೂಸ್. ಕೀರ್ತಿಗೆ ನನ್ನ ತಾಳಿ ಕಟ್ಟಾಗಿದೆ. ಈ ವಿಷಯನ ನಾನು ಫೋನ್ ಮಾಡಿ ಹೇಳ್ಬೋದಾಗಿತ್ತು, ಇಮೇಲ್ ಅಥವಾ ಮೆಸೇಜ್ ಮಾಡಿ ಸುಮ್ಮನಿರ್ಬೋದಾಗಿತ್ತು. ಆದ್ರೆ ಪರ್ಸನಲ್ ಆಗಿ ಬಂದೆ. ಅದಕ್ಕೊಂದು ರೀಸನ್ ಇದೆ ಸರ್. ಏನು? ಆಗಿರೋದ್ನೆಲ್ಲ ಮರ್ತು ಬಿಡಿ ಸರ್. ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಮನಸ್ಸು ಕೆಟ್ಟಿದೆ ಅಂತ ನಮ್ಮನೆಯವ್ರು ಮಾಡಿದ್ ಒಂದೇ ಒಂದು ಫೋನಿಗೆ ನನಗೆ ಕರೆದು ಕೆಲಸ ಕೊಟ್ರಿ. ಅದ್ರ ಬಗ್ಗೆ ನಿಮ್ಮ ಮೇಲೆ ಗೌರವ ಇದೆ, ಖಂಡಿತ ಇದೆ. ಅದು ಅಲ್ಲದೆ ನಿಮ್ಮ ಹತ್ರ ಕೆಲ್ಸಕ್ಕೆ ಬಂದಿದ್ರಿಂದ ತಾನೆ ನನಗೆ ನನ್ನ ಹುಡುಗಿ ಸಿಕ್ಕಿದ್ದು. ಒಂದ್ ರೀತಿಲಿ ಇಬ್ರು ಪ್ರೇಮಿಗಳನ್ನ ಒಂದು ಮಾಡಿದ ಗ್ರೇಟ್ ಪರ್ಸನ್ ನೀವು. ಗ್ರೇಟ್ ಪರ್ಸನ್. ನಾವು ಒಂದಾದ್ಮೇಲೆ ನಿಮಗೇನು ಕೆಲಸ? ನಿಮ್ಮಿಂದ ನನಗೇನು ಕೆಲಸ? ಕೆಟ್ಟಿರೋ ಮನಸ್ಸಿಗೆ ಸರಿಯಾದ ಪರಿಹಾರನ ಪತ್ತೆ ಮಾಡಿಕೊಟ್ಟ ಲವ್ ಗುರು ನೀವು. ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ, ಹಾಗೆ ನೀವು ಕೊಟ್ಟ ಕೆಲಸನ ಬಿಟ್ಟೆ ಅಂತ ಹೇಳಕ್ ಬಂದೆ. ನನ್ನ ಸಂಬಂಧ ಮುಗಿತು. ಆಗಿರೋದನ್ನ ಮನ್ಸಲ್ಲಿ ಇಟ್ಕೊಂಡು ಏನಾದ್ರೂ ಮಸ್ಲತ್ ಮಾಡಿದ್ರೆ ಹೊಡೆದಿದ್ದೆ. ನೆಕ್ಸ್ಟ್ ಸಾವೇ. ಕೀರ್ತಿ ಏನಾದ್ರೂ ನಿನ್ ನೆನಪಿಗೆ ಬಂದ್ರೆ ತಕ್ಷಣ ಆ ಜಾಗದಲ್ಲಿ ಹರಿಶ್ಚಂದ್ರ ಘಾಟನ ನೆನಪು ಮಾಡ್ಕೋ. ಅಂದ್ರೆ ಅವತ್ತು ನಿನಗೆ ಹೊಡೆದಾಗ ಅವಳು ನನ್ನ ಲವ್ವರು, ಇವತ್ತು ಅವಳು ನನ್ನ ಹೆಂಡತಿ. ಉಸಿರಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಿನಗೊಂದು ಬಾಡಿ ಇದೆ. ಈ ಬಾಡಿ ಮೇಲೆ ನಿನಗೆ ಪ್ರೀತಿ ಇದೆ. ಈ ಬಾಡಿನ ಡೆಡ್ ಬಾಡಿ ಮಾಡ್ಕೋಬೇಡ. ಗುಡ್ ಬೈ. ನೀನು ಸ್ವೀಟ್ ಕೊಡೋದಲ್ವೋ, ನಾನು ಮಾಡಿಸ್ತೀನಿ ನಿನ್ನ ಜೊತೆಗೆ. ಪಂಡು ನೀರ್ನಿಲ್ಲ ಕಾಲ Yeah,
ಸೆಟಪ್ ಮಾಡ್ತೀಯಾ? ಏನ್ ಹಿಂಗ್ ರೂಪ್ತವ್ರೆ? ಕೆಲಸ ಮಾಡ್ತಾ ಸೆಟಪ್ ಮಾಡ್ತೀಯ? ಮಾಡ್ಬೇಡ ಸರ್, ಏನ್ ಮಾಡ್ತಿದ್ದೀರಾ ಸರ್? ನಾನ್ ನೋಡಿದ್ರೆ ಸ್ಟೇಷನಲ್ಲಿ ಒದ್ದಾಡ್ತಿದ್ದೀನಿ. ಭಯ ಆಗ್ತಿದೆ ಸರ್. ಸರ್, ಏನಾರೋ ಮಾಡ್ತೀನಿ ಅಂತ ಹೇಳಿದ್ರಿ, ಏನೂ ಮಾಡಿಲ್ಲ. ನಿಮಗೋಸ್ಕರ ದುಡ್ದವ್ರನ್ನ ನೀವು ಕಾಪಾಡ್ಬೇಕಲ್ವಾ ಸರ್? ಆಗಲ್ಲ. ಈಗೇನು ಕಾಪಾಡೋದಕ್ಕಾಗಲ್ಲ. ಏನ್ ಮಾಡಕ್ಕಾಗುತ್ತೆ? ಸರ್, ನನ್ನ ಲೈಫು ಸರ್. ಹಾಳಾಗೋಯ್ತು ಅಂದ್ಕೋ. ಇಷ್ಟಕ್ಕೂ ಇದು ನಿನ್ನ ಲೈಫ್. ನಾನೇನ್ ಮಾಡಕ್ಕಾಗುತ್ತೆ? ಸರ್, ತಪ್ಪು ಮಾಡ್ತಾ ಇದ್ದೀರಾ ಸರ್. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಲೋ, ಈಗಾಗಲೇ ನನ್ನ ತಲೆ ಕೆಟ್ಟಿದೆ. ಇದ್ರ ಮಧ್ಯೆ ತಪ್ಪು ಒಪ್ಪು ಅಂತ ಮಾತಾಡಿ ನನ್ನ ತಲೆ ತಿನ್ಬೇಡ. ಫೋನ್ ಇಡು. ನಿಮ್ಗೋಸ್ಕರ ದುಡ್ದವ್ರನ್ನ ನೀವು ಈ ರೀತಿ ದೂರ ಮಾಡ್ಕೊಂಡ್ರೆ ನಿಮಗೆ ಅಪಾಯ ಸರ್. ಏನ್ ಮಾಡ್ತೀಯ ನೀನು? ನನ್ನ ಹತ್ರ ಇರೋ ದುಡ್ಡಿನ ಮುಖ ನೋಡ್ಕೊಂಡು ಜೋಲ್ ಸುರ್ತಾ ಬಂದಿರೋ ನಾಯಿ ನೀನು. ಈ ನಾಯಿ ನಿಯತ್ ಮರ್ತ್ರೆ ಹೊಕ್ಲು ಸುತ್ತ 16 ಇಂಜೆಕ್ಷನ್ ಗ್ಯಾರಂಟಿ ಸರ್. ಹೆದರ್ಸ್ತಾ ಇದೆಯಾ ನೀನು? ಮುಂದಾಗೋದ್ರ ಬಗ್ಗೆ ಎಚ್ಚರ ಕೊಡ್ತಾ ಇದ್ದೀನಿ. ನನಗೆ 100% ಗೊತ್ತಿತ್ತು ನೀವ್ ಯಾವತ್ತಾದ್ರೂ ನನಗೆ ಉಲ್ಟಾ ಹೊಡಿತೀರಾ ಅಂತ. ಅದಕ್ಕೇನೆ ನೀವು ಮಾಡಿರೋ ಎಲ್ಲಾ ನೀಚ ಕೆಲಸಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಅಕಸ್ಮಾತ್ ನಾನೇನಾದ್ರೂ ಹೊರಗೆ ಬರಕ್ಕಾಗದೆ ಒಳಗೆ ಉಳ್ಕೊಂಡ್ರೆ ಆ ವಿಡಿಯೋಗಳು ಆಚೆ ಬರೋ ಹಾಗೆ ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ಒಂದ್ಸರ್ತಿ ಆ ವಿಡಿಯೋಗಳೆಲ್ಲ ಹೊರಗೆ ಬಂದ್ರೆ ಮದನ ಮೋಹನನಿಗಿರೋಂಥ ಸುಳ್ಳು ಇಮೇಜ್ ನೆಲಕ್ಕುರುಳುತ್ತೆ. ಆಗ ನೀವು ಕೂಡ ನಾನಿರೋ ಜಾಗದಲ್ಲೇ ಬಂದು ಸೆಟ್ಲ್ ಆಗ್ಬೇಕಾಗತ್ತೆ. ಬನ್ನಿ, ನಾವಿಬ್ರು ಒಟ್ಟಿಗೆ ಕೂತ್ಕೊಂಡು ಕಷ್ಟ ಸುಖ ಹಂಚ್ಕೊಳ್ಳೋಣ. ಏನಂತೀರ ಸರ್? ಪುಟ ಮುರಾರಿ, ನನಗೆ ಗೊತ್ತು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಮಾಡಿರೋ ಮನೆ ಹಾಳು ಕೆಲಸನ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಅದು ಈಚೆ ಬರುತ್ತೆ. ಅಂದ್ರೆ ಇಬ್ಬರ ವೀಕ್ ಪಾಯಿಂಟು ಇಬ್ಬರ ಹತ್ರನೂ ಇರೋವಾಗ ನಾವಿಬ್ರು ಕಿತ್ತಾಡಿದ್ರೆ ಮೂರನೇವನಿಗೆ ಲಾಭ ಆಗುತ್ತೆ. ಬುದ್ಧಿವಂತರಾಗಿ ಯೋಚನೆ ಮಾಡಬೇಕು ಪುಟ. ಬುದ್ಧಿವಂತಿಕೆ ಅಂದ್ರೆ ಏನು? ನಾನಿಲ್ಲಿ ಒಳಗೆ ಒದ್ದಾಡ್ತಿರ್ಬೇಕು, ನೀವು ಆಚೆ ಆರಾಮಾಗಿರ್ಬೇಕಾ? ಅಲ್ಲ, ನನ್ನ ಮಾತನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು. ನನಗೆ ಈಗೇನು ಮಾಡೋಕ್ಕಾಗಲ್ಲ ಅಂತಂದ್ರೆ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಮುರಾರಿ. ನೀನು ನನ್ನ ಆಪ್ತ ಅಂದ ಮೇಲೆ ನಿನ್ನನ್ನು ಬಿಡಿಸದೇ ಇರ್ತೀನ ಹೇಳು? ನಿನ್ನನ್ನು ಈಚೆ ತರೋ ಜವಾಬ್ದಾರಿ ನಂದು. ಹಾಕಿರೋದು ನಾನ್ ಬೇಲೆಬಲ್ ಕೇಸ್. ಅದಕ್ಕೆ ಕೌಂಟರ್ ರೆಡಿ ಮಾಡ್ಕೊಳ್ಳೋಕ್ಕೆ ನಮ್ಮ ಲಾಯರ್ಸ್ಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅಲ್ಲಿ ತನಕ ಸ್ವಲ್ಪ ಸಹನೆಯಿಂದ ಇರಬೇಕಪ್ಪ. ಅದು ಬಿಟ್ಟು ಖಡಕ್ಕಾದ್ರೆ ಸಂಬಂಧ ಕಟ್ಟಾಗತ್ತೆ. ಅದರಿಂದ ಯಾರಿಗೂ ಉಪಯೋಗ ಆಗುತ್ತೆ? ನೀನು ನನ್ನ ರೈಟ್ ಹ್ಯಾಂಡ್. ನಿನಗೆ ಅನ್ಯಾಯ ಮಾಡೋದಕ್ಕೆ ಸಾಧ್ಯನ ಹೇಳು? ವ್ಯವಧಾನದಿಂದ ಸಮಾಧಾನಕ್ಕೆ ಬೇಕಾಗಿರೋ ಸಹನೆ ಇದ್ದಾಗ ರಿಸಲ್ಟ್ ಸ್ವಲ್ಪ ನಿಧಾನ ಆದರೂ ನಿನ್ನ ಪರವಾಗಿ ಆಗುತ್ತೆ. ಅಂದ್ರೆ ನೀವು ನಿನ್ನ ಕಡೆನೇ ಇರೋದು. ನೀನು ಬಿಡಿಸೋ ದಾರಿನ ವರ್ಕೌಟ್ ಮಾಡ್ತಿದ್ದೀನಿ. ಅಲ್ಲಿ ತನಕ ತಾಳ್ಮೆನ ಕಳ್ಕೋಬೇಡ. PC ಸಿದ್ದಪ್ಪ ನಿನಗೆ ಊಟದ ವ್ಯವಸ್ಥೆ ಮಾಡ್ತಾನೆ. ಓಕೆ, ಬಾಯ್. ಮುರಾರಿ, ನೀನು ಲಾಕಪ್ನಲ್ಲಿದ್ದರೆ ನಾನು ಸಹಿಸ್ತೀನ? ನೆವರ್. ಕೀರ್ತಿ, ನಿನ್ನನ್ನು ಇಷ್ಟಪಟ್ಟಿದ್ದಕ್ಕೆ ನಾನು ಇಷ್ಟೊಂದು ಅನುಭವಿಸ್ಬೇಕ? ತಿರುಗಿ ಬೀಳೋ ಹೆಣ್ಣು ಮಕ್ಕಳನ್ನ ತಿರುಗಿಸಿ ಬೀಳೋದು ನನ್ನ ಹುಟ್ಟು ಗುಣ. ಕೀರ್ತಿ, ಆಪುಂಗ ಕೀರ್ತಿ, ಏನೇ ಲೆಕ್ಕನೇ ಆಪು. ಏನ್ ದತ್ತಪ್ಪ ಇದು?
ಮನೆಯಲ್ಲಿ ಅರ್ಥವಾಗದೇ ಇರೋ ಒಂದು ಹಾಟ್ ನ್ಯೂಸ್ ಆರಾಮಾಗಿ ಓಡಾಡ್ತಿರುವಾಗ ನೀವ್ ಯಾವ್ದೋ ಹಳೇ ನ್ಯೂಸ್ ಪೇಪರ್ನ ಕೂತ್ಕೊಂಡು ಓದ್ತಾ ಇದ್ದೀರಲ್ಲ, ನಿಮಗೇನು ಅನ್ನಿಸ್ತಾ ಇಲ್ವಾ? ಯಾವ ವಿಷಯ? ವಿಷಯದತ್ತಪ್ಪ, ಕೀರ್ತಿ ನಿಮ್ ಮಗಳ ಸ್ಥಾನದಲ್ಲಿ ಬಂದ್ ಕೂತ್ಕೊಂಡಿರೋ ವಿಷಯ. ಇವಾಗ ಅವಳು ಬಂದದ್ದನ್ನ ನೋಡಿದ್ರಲ್ವಾ? ನೋಡ್ದೆ. ನಿಮಗ್ ಹೊಟ್ಟೆ ಉರಿತಾ ಇಲ್ವಾ ದತ್ತಪ್ಪ? ನನಗಂತೂ ಕರಳ್ ಒಳಗಡೆ ಯಾರೋ ಕೈ ಹಾಕಿ ಕಿವುಚ್ದಂಗ್ ಅನ್ಸ್ತಾ ಇದೆ. ಅಯ್ಯೋ ಬಿಡಮ್ಮ, ಕಷ್ಟ ಕಿವಿ ಕೊಡದೇ ಇರೋ ಈ ಮನೇಲಿ ನಾನು ಎಷ್ಟು ಬಾಳ್ ಬರ್ಕೊಂಡ್ರೆ ತಾನೇ ಏನ್ ಪ್ರಯೋಜನ? ಹಾಗಂತ ಸುಮ್ನೆ ಇದ್ಬಿಡ್ತೀರಾ? ಏನಾದ್ರೂ ಮಾಡಿದತ್ತಪ್ಪ. ಮಾಡೋ ಪ್ರಯತ್ನದಲ್ಲಿ ಸೋತ್ರುವೆ ಈ ಜಗತ್ತು ಅವ್ರನ್ನ ಗಂಡು ಅನ್ನತ್ತೆ. ಏನೋ ಪ್ರಯತ್ನನೇ ಮಾಡದೆ ಸುಮ್ನೆ ಕೂತ್ಕೊಂಡ್ರೆ ಅದೇ ಜಗತ್ತು ಷಂಡ ಅನ್ನತ್ತೆ. ಏನಂದೆ ನೀನು? ಸುಮ್ಮನೆ ಏನೇನೋ ಮಾತಾಡ್ ನಾನು ರೇಗಿಸ್ಬೇಡ. ಸುಮ್ನೆ ಮಾತಾಡ್ತಿಲ್ಲ ದತ್ತಪ್ಪ. ಆರಾಮಾಗಿ ಮನೆ ಸೊಸೆ ಅನ್ನಿಸ್ಕೊಂಡು ಆ ಕೀರ್ತಿ ಮನೆ ಎಲ್ಲ ಓಡಾಡ್ತಿದ್ದಾಳಲ್ಲ, ಅವಳನ್ನ ನೋಡಿದ್ರೆ ನನಗೆ ಹೊಟ್ಟೆ ಎಲ್ಲ ಉರಿತಿದೆ. ಆದ್ರೆ ನಿಮಗೇನು ಆಗ್ತಾ ಇಲ್ವಲ್ಲ ಅನ್ನೋ ಬೇಜಾರಲ್ಲಿ ಮಾತಾಡ್ತಿದ್ದೀನಿ ಅಷ್ಟೇ. ಈಗ ನಾನು ಏನ್ ಮಾಡ್ಬೇಕು? ಅಯ್ಯೋ ಏನೂ ಮಾಡ್ಬೇಡಿ. ಕೀರ್ತಿನೇ ವಸುದ ಅನ್ಕೊಂಡು ಅವಳಿಗೂ ಒಂದ್ ಮಗಳ ಸ್ಥಾನನ ಕೊಟ್ಬಿಡಿ. ಹೇಗಿದ್ರು ನಿಮ್ಗೆ ಕಣ್ ಹೆಣ್ಮಕ್ಳಿಗೆಲ್ಲ ದತ್ತಪ್ಪ ಆಗೋ ಆಸೆ ಇದೆಯಲ್ಲ. ನಿಜವಾಗ್ಲೂ ದತ್ತಪ್ಪ, ನಿಮ್ ಗುಣಕ್ಕೆ ಹ್ಯಾಟ್ಸ್ ಆಫ್. ಏನ್ ಇವಳು ಮಾತಿನ ಅರ್ಥ? ನನ್ನನ್ನ ಕೈಲಾಗ್ದವನು ಅಂತ ಈ ಮನೆಯವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದಾರ. ನಂದು ನೊಂದಿರೋ ಮನಸ್ಸು ಬೇಕಾದ್ದನ್ನು ಮಾಡುತ್ತೆ. ನಿಂತ್ಕೋ. ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗಿದ್ದೆ? ಕೆಲ್ಸ ಇತ್ತು. ಕತ್ಲಾದ್ಮೇಲೆ ಮಾಡೋಂಥ ಕೆಲಸ ಏನಿತ್ತು? ಇಷ್ಟಕ್ಕೂ ಕತ್ಲಲ್ಲಿ ಮಾಡೋ ಕೆಲಸಕ್ಕೂ ಬೆಳಕಲ್ಲಿ ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಒಂದನ್ನ ನೈತಿಕತೆ ಅಂತಾರೆ, ಇನ್ನೊಂದನ್ನ ಅನೈತಿಕತೆ ಅಂತಾರೆ. ಯಜಮಾನ್ರಲ್ಲಿ ಅವರನ್ನ ಬೇರೆ ಕಡೆ ಕಳಿಸಿ ತಾವ್ ಇನ್ನೊಂದ್ ಕಡೆ ಹೋಗಿ ಬರ್ತಿದ್ದೀರೋ? ಮನೇಲಿ ಇತ್ಕೊಂಡು ಮನೆಯೆಲ್ಲ ಹಾಳು ಮಾಡಿ ಈಗ ಊರು ಹಾಳು ಮಾಡೋ ಕಾರ್ಯಕ್ರಮ ಹಾಕೊಂಡಿದ್ದೀರೋ? ಇದು ಸೀತಾರಾಮಯ್ಯನವ್ರ ಮನೆ. ಮನೆ ಬಾಗಿಲಿಗೆ ಮರ್ಯಾದೆಯನ್ನು ಬೋರ್ಡ್ ತೂಗ ಹಾಕಿ ಅದರ ಕೆಳಗೆ ಪ್ರತಿಯೊಬ್ಬರು ಬಾಳಿ ಬದುಕದಂಥ ಮನೆ. ಅವ್ರ ಕಣ್ಮುಂದೆನೆ ಬೋರ್ಡ್ ಬದಲಾಯಿಸೋ ಪ್ರಯತ್ನ ಪಡ್ತಿರೋರ್ಗೆ ಏನನ್ನಬೇಕು ಅಂತ ನೀನೇ ಹೇಳ್ಬಿಡು ತಾಯಿ. ಖುಷಿನ ಹಂಚ್ಕೋತಾ ಇದ್ದ ಮನೇಲಿ ಕಣ್ಣೀರನ್ನ ಸಮನಾಗಿ ಹಂಚೋಕ್ ಬಂದಿರೋ ಹೆಣ್ಣು ನೀನು. ಹಾಗಂತ ನನಗನ್ನಿಸ್ತಿದೆ, ನಿನಗನ್ನಿಸ್ತಿಲ್ವಾ ತಾಯಿ? ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡು ಮೆರೆಯೋದನ್ನ ಅಭ್ಯಾಸ ಮಾಡ್ಕೋಬೇಡ. ರಾಘವನ್ ಮುಖ ನೋಡ್ಕೊಂಡು ತೆಪ್ಪಗಿರೋ ಈ ಮನೆ ಒಂದಲ್ಲ ಒಂದ್ ದಿವಸ ತಿರುಗಿ ಬೀಳುತ್ತೆ. ಆ ದಿವಸ ನೀನು ಪರ್ಮನೆಂಟ್ ಆಗಿ ಬೀದಿಗೆ ಬೀಳ್ತೀಯ. ಒಂದಂತೂ ಅರ್ಥ ಮಾಡ್ಕೊ, ನಿನ್ನಿಂದಾಗಿ ಈ ಮನೆ ಸಂಸಾರಗಳು ಒಡೆಯುತ್ತೆ ವಿನಃ ಒಗ್ಗಟ್ಟಾಗಿರಲ್ಲ. ನಾನು ಹೊಡಿಯಕ್ ಬಂದಿಲ್ಲ, ತಡಿಯಕ್ ಬಂದಿದ್ದೀನಿ. ಅದೀಗ ನಾನು ನಿಮಗೆ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಹಿಂಸೆಗಳಲ್ಲಿ ಶ್ರೇಷ್ಠವಾದ ಹಿಂಸೆ ಮಾನಸಿಕ ಹಿಂಸೆ. ಕೇಳಿಸ್ಕೊಂಡ್ಯಾ ನನ್ನ ಮಾತಿನ ವರಸೆ? ಈಗೇನಂತೀಯ? ನೀವ್ ಬಿಡಿಪ್ಪ, ಈಗ ನಿಜವಾದ ಗಂಡಸು.